ನೋಡಿ, ಈ ಭೀಕರತೆಯಲ್ಲಿ ಮೃತಪಟ್ಟಂತಹ ಈ ಪ್ರಯಾಣಿಕರಿದ್ದಾರಲ್ಲ, ಇವರಿಗೆ ಈಗ ಸಂತಾಪ ಸೂಚಿಸುವುದನ್ನ ಮಾಡ್ತಾ ಇದ್ದಾರೆ. ವಿಮಾನ ದುರಂತದಲ್ಲಿ ಪ್ರತೀಕ್ ಜೋಶಿ, ಡಾಕ್ಟರ್ ಪ್ರತೀಕ್ ಜೋಶಿ ಅವರ ಕುಟುಂಬ 5 ಜನ ಮೃತಪಟ್ಟಿದ್ರು. ಕೋಲಾರದಲ್ಲಿ ಪ್ರತೀಕ್ ಜೋಶಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಗ್ತಾ ಇದೆ. ಕೋಲಾರದಲ್ಲಿ ವೈದ್ಯಕೀಯ ಪಿಜಿ ಮಾಡಿದ್ದ ಪ್ರತೀಕ್ ಜೋಶಿ ದೇವರಾಜು ಅರಸು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪಿಜಿಯನ್ನು ಮಾಡಿದ್ರು. 2005ರಲ್ಲಿ ರೇಡಿಯಾಲಜಿ ಪಿಜಿ ಕೋರ್ಸ್ ಮಾಡಿದ್ರು ಪ್ರತೀಕ್ ಜೋಶಿ. ಕಾಲೇಜು ಆಡಳಿತ ಮಂಡಳಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಗ್ತಾ ಇದೆ. ಪ್ರತೀಕ್ ಫೋಟೋಗೆ ಪುಷ್ಪ ನಮನವನ್ನ ಸಲ್ಲಿಸಿದ್ದಾರೆ ಸಿಬ್ಬಂದಿ ಮತ್ತೆ ವಿದ್ಯಾರ್ಥಿಗಳು. ಅವರು ಕಾಲೇಜಿನಲ್ಲಿ ಕಲ್ತಿರೋದ್ರಾಗಿರೋದ್ರಿಂದಾಗಿ, ಪಿಜಿ ಮಾಡಿರೋದ್ರಿಂದಾಗಿ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದ್ದಾರೆ ಅವರು ಓದಿದ ವೈದ್ಯಕೀಯ ಕಾಲೇಜಿನಲ್ಲಿ. ಪ್ರತೀಕ್ ಜೋಶಿ ಇನ್ನೇನು ಲಂಡನ್ನಲ್ಲಿ ಹೋಗಿ ಸೆಟ್ಲ್ ಆಗಬೇಕಾಗಿತ್ತು. ತಮ್ಮ ಧರ್ಮಪತ್ನಿ ಮತ್ತೆ 3 ಜನ ಮಕ್ಕಳ ಜೊತೆಯಲ್ಲಿ ನಿನ್ನೆ ಅವರು ಹೊರಟಿದ್ರು. ಆದರೆ ಭೀಕರ ವಿಮಾನ ಅಪಘಾತದಲ್ಲಿ ಅವರು ಮೃತಪಟ್ಟಿದ್ರು, ಸಜೀವ ದಹನ ಹೊಂದಿದ್ರು. ಅವರ ಮತ್ತೆ ಕರ್ನಾಟಕದ ನಂಟು ಏನು ಕೇಳಿದ್ರೆ, ಅವರು ಕರ್ನಾಟಕದಲ್ಲಿ ಎಂಬಿಬಿಎಸ್ ಮಾಡಿದ್ರು, ಪಿಜಿ ಕೂಡ ಮಾಡಿದ್ರು. ಹಾಗಾಗಿ ಕೋಲಾರದ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರತೀಕ್ ಜೋಶಿ ಅವರ ನಿಧನಕ್ಕೆ ಈಗ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಗ್ತಾ ಇದೆ. ನೋಡಿ, ಈ ಭೀಕರತೆಯಲ್ಲಿ ಮೃತಪಟ್ಟಂತಹ ಈ ಪ್ರಯಾಣಿಕರಿದ್ದಾರಲ್ಲ, ಇವರಿಗೆ ಈಗ ಸಂತಾಪ ಸೂಚಿಸುವುದನ್ನ ಮಾಡ್ತಾ ಇದ್ದಾರೆ. ವಿಮಾನ ದುರಂತದಲ್ಲಿ ಪ್ರತೀಕ್ ಜೋಶಿ, ಡಾಕ್ಟರ್ ಪ್ರತೀಕ್ ಜೋಶಿ ಅವರ ಕುಟುಂಬ 5 ಜನ ಮೃತಪಟ್ಟಿದ್ರು. ಕೋಲಾರದಲ್ಲಿ ಪ್ರತೀಕ್ ಜೋಶಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಗ್ತಾ ಇದೆ. ಕೋಲಾರದಲ್ಲಿ ವೈದ್ಯಕೀಯ ಪಿಜಿ ಮಾಡಿದ್ದ ಪ್ರತೀಕ್ ಜೋಶಿ ದೇವರಾಜು ಅರಸು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪಿಜಿಯನ್ನು ಮಾಡಿದ್ರು. 2005ರಲ್ಲಿ ರೇಡಿಯಾಲಜಿ ಪಿಜಿ ಕೋರ್ಸ್ ಮಾಡಿದ್ರು ಪ್ರತೀಕ್ ಜೋಶಿ. ಕಾಲೇಜು ಆಡಳಿತ ಮಂಡಳಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಗ್ತಾ ಇದೆ. ಪ್ರತೀಕ್ ಫೋಟೋಗೆ ಪುಷ್ಪ ನಮನವನ್ನ ಸಲ್ಲಿಸಿದ್ದಾರೆ ಸಿಬ್ಬಂದಿ ಮತ್ತೆ ವಿದ್ಯಾರ್ಥಿಗಳು. ಅವರು ಕಾಲೇಜಿನಲ್ಲಿ ಕಲ್ತಿರೋದ್ರಾಗಿರೋದ್ರಿಂದಾಗಿ, ಪಿಜಿ ಮಾಡಿರೋದ್ರಿಂದಾಗಿ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದ್ದಾರೆ ಅವರು ಓದಿದ ವೈದ್ಯಕೀಯ ಕಾಲೇಜಿನಲ್ಲಿ. ಪ್ರತೀಕ್ ಜೋಶಿ ಇನ್ನೇನು ಲಂಡನ್ನಲ್ಲಿ ಹೋಗಿ ಸೆಟ್ಲ್ ಆಗಬೇಕಾಗಿತ್ತು. ತಮ್ಮ ಧರ್ಮಪತ್ನಿ ಮತ್ತೆ 3 ಜನ ಮಕ್ಕಳ ಜೊತೆಯಲ್ಲಿ ನಿನ್ನೆ ಅವರು ಹೊರಟಿದ್ರು. ಆದರೆ ಭೀಕರ ವಿಮಾನ ಅಪಘಾತದಲ್ಲಿ ಅವರು ಮೃತಪಟ್ಟಿದ್ರು, ಸಜೀವ ದಹನ ಹೊಂದಿದ್ರು. ಅವರ ಮತ್ತೆ ಕರ್ನಾಟಕದ ನಂಟು ಏನು ಕೇಳಿದ್ರೆ, ಅವರು ಕರ್ನಾಟಕದಲ್ಲಿ ಎಂಬಿಬಿಎಸ್ ಮಾಡಿದ್ರು, ಪಿಜಿ ಕೂಡ ಮಾಡಿದ್ರು. ಹಾಗಾಗಿ ಕೋಲಾರದ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರತೀಕ್ ಜೋಶಿ ಅವರ ನಿಧನಕ್ಕೆ ಈಗ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಗ್ತಾ ಇದೆ. ನೋಡಿ, ಈ ಭೀಕರತೆಯಲ್ಲಿ ಮೃತಪಟ್ಟಂತಹ ಈ ಪ್ರಯಾಣಿಕರಿದ್ದಾರಲ್ಲ, ಇವರಿಗೆ ಈಗ ಸಂತಾಪ ಸೂಚಿಸುವುದನ್ನ ಮಾಡ್ತಾ ಇದ್ದಾರೆ. ವಿಮಾನ ದುರಂತದಲ್ಲಿ ಪ್ರತೀಕ್ ಜೋಶಿ, ಡಾಕ್ಟರ್ ಪ್ರತೀಕ್ ಜೋಶಿ ಅವರ ಕುಟುಂಬ 5 ಜನ ಮೃತಪಟ್ಟಿದ್ರು. ಕೋಲಾರದಲ್ಲಿ ಪ್ರತೀಕ್ ಜೋಶಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಗ್ತಾ ಇದೆ. ಕೋಲಾರದಲ್ಲಿ ವೈದ್ಯಕೀಯ ಪಿಜಿ ಮಾಡಿದ್ದ ಪ್ರತೀಕ್ ಜೋಶಿ ದೇವರಾಜು ಅರಸು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪಿಜಿಯನ್ನು ಮಾಡಿದ್ರು. 2005ರಲ್ಲಿ ರೇಡಿಯಾಲಜಿ ಪಿಜಿ ಕೋರ್ಸ್ ಮಾಡಿದ್ರು ಪ್ರತೀಕ್ ಜೋಶಿ. ಕಾಲೇಜು ಆಡಳಿತ ಮಂಡಳಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಗ್ತಾ ಇದೆ. ಪ್ರತೀಕ್ ಫೋಟೋಗೆ ಪುಷ್ಪ ನಮನವನ್ನ ಸಲ್ಲಿಸಿದ್ದಾರೆ ಸಿಬ್ಬಂದಿ ಮತ್ತೆ ವಿದ್ಯಾರ್ಥಿಗಳು. ಅವರು ಕಾಲೇಜಿನಲ್ಲಿ ಕಲ್ತಿರೋದ್ರಾಗಿರೋದ್ರಿಂದಾಗಿ, ಪಿಜಿ ಮಾಡಿರೋದ್ರಿಂದಾಗಿ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದ್ದಾರೆ ಅವರು ಓದಿದ ವೈದ್ಯಕೀಯ ಕಾಲೇಜಿನಲ್ಲಿ. ಪ್ರತೀಕ್ ಜೋಶಿ ಇನ್ನೇನು ಲಂಡನ್ನಲ್ಲಿ ಹೋಗಿ ಸೆಟ್ಲ್ ಆಗಬೇಕಾಗಿತ್ತು. ತಮ್ಮ ಧರ್ಮಪತ್ನಿ ಮತ್ತೆ 3 ಜನ ಮಕ್ಕಳ ಜೊತೆಯಲ್ಲಿ ನಿನ್ನೆ ಅವರು ಹೊರಟಿದ್ರು. ಆದರೆ ಭೀಕರ ವಿಮಾನ ಅಪಘಾತದಲ್ಲಿ ಅವರು ಮೃತಪಟ್ಟಿದ್ರು, ಸಜೀವ ದಹನ ಹೊಂದಿದ್ರು. ಅವರ ಮತ್ತೆ ಕರ್ನಾಟಕದ ನಂಟು ಏನು ಕೇಳಿದ್ರೆ, ಅವರು ಕರ್ನಾಟಕದಲ್ಲಿ ಎಂಬಿಬಿಎಸ್ ಮಾಡಿದ್ರು, ಪಿಜಿ ಕೂಡ ಮಾಡಿದ್ರು. ಹಾಗಾಗಿ ಕೋಲಾರದ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರತೀಕ್ ಜೋಶಿ ಅವರ ನಿಧನಕ್ಕೆ ಈಗ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಗ್ತಾ ಇದೆ.
ನೋಡಿ, ಈ ಭೀಕರತೆಯಲ್ಲಿ ಮೃತಪಟ್ಟಂತಹ ಈ ಪ್ರಯಾಣಿಗರಿದ್ದಾರಲ್ಲ, ಇವರಿಗೆ ಈಗ ಸಂತಾಪ ಸೂಚಿಸುವುದನ್ನ ಮಾಡ್ತಾ ಇದ್ದಾರೆ. ವಿಮಾನ ದುರಂತದಲ್ಲಿ ಪ್ರತೀಕ್ ಜೋಶಿ, ಡಾಕ್ಟರ್ ಪ್ರತೀಕ್ ಜೋಶಿ ಅವರ ಕುಟುಂಬ 5 ಜನ ಮೃತಪಟ್ಟಿದ್ರು. ಕೋಲಾರದಲ್ಲಿ ಪ್ರತೀಕ್ ಜೋಶಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಗ್ತಾ ಇದೆ. ಕೋಲಾರದಲ್ಲಿ ವೈದ್ಯಕೀಯ ಪಿಜಿ ಮಾಡಿದ್ದ ಪ್ರತೀಕ್ ಜೋಶಿ ದೇವರಾಜು ಅರಸು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪಿಜಿಯನ್ನು ಮಾಡಿದ್ರು. 2005ರಲ್ಲಿ ರೇಡಿಯಾಲಜಿ ಪಿಜಿ ಕೋರ್ಸ್ ಮಾಡಿದ್ರು ಪ್ರತೀಕ್ ಜೋಶಿ. ಕಾಲೇಜು ಆಡಳಿತ ಮಂಡಳಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಗ್ತಾ ಇದೆ. ಪ್ರತೀಕ್ ಫೋಟೋಗೆ ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ ಸಿಬ್ಬಂದಿ ಮತ್ತೆ ವಿದ್ಯಾರ್ಥಿಗಳು. ಅವರು ಕಾಲೇಜಿನಲ್ಲಿ ಕಲ್ತಿರೋದ್ರಾಗಿರೋದ್ರಿಂದಾಗಿ, ಪಿಜಿ ಮಾಡಿರೋದ್ರಿಂದಾಗಿ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರು ಓದಿದ ವೈದ್ಯಕೀಯ ಕಾಲೇಜಿನಲ್ಲಿ. ಪ್ರತೀಕ್ ಜೋಶಿ ಇನ್ನೇನು ಲಂಡನ್ನಲ್ಲಿ ಹೋಗಿ ಸೆಟ್ಲ್ ಆಗಬೇಕಾಗಿತ್ತು. ತಮ್ಮ ಧರ್ಮಪತ್ನಿ ಮತ್ತೆ 3 ಜನ ಮಕ್ಕಳ ಜೊತೆಯಲ್ಲಿ ನಿನ್ನೆ ಅವರು ಹೊರಟಿದ್ರು. ಆದರೆ ಭೀಕರ ವಿಮಾನ ಅಪಘಾತದಲ್ಲಿ ಅವರು ಮೃತಪಟ್ಟಿದ್ರು, ಸಜೀವ ದಹನ ಹೊಂದಿದ್ರು. ಅವರ ಮತ್ತೆ ಕರ್ನಾಟಕದ ನಂಟು ಏನು ಕೇಳಿದ್ರೆ, ಅವರು ಕರ್ನಾಟಕದಲ್ಲಿ MBBS ಮಾಡಿದ್ರು, ಪಿಜಿ ಕೂಡ ಮಾಡಿದ್ರು. ಹಾಗಾಗಿ ಕೋಲಾರದ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರತೀಕ್ ಜೋಶಿ ಅವರ ನಿಧನಕ್ಕೆ ಈಗ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಗ್ತಾ ಇದೆ. ನೋಡಿ, ಈ ಭೀಕರತೆಯಲ್ಲಿ ಮೃತಪಟ್ಟಂತಹ ಈ ಪ್ರಯಾಣಿಗರಿದ್ದಾರಲ್ಲ, ಇವರಿಗೆ ಈಗ ಸಂತಾಪ ಸೂಚಿಸುವುದನ್ನ ಮಾಡ್ತಾ ಇದ್ದಾರೆ. ವಿಮಾನ ದುರಂತದಲ್ಲಿ ಪ್ರತೀಕ್ ಜೋಶಿ, ಡಾಕ್ಟರ್ ಪ್ರತೀಕ್ ಜೋಶಿ ಅವರ ಕುಟುಂಬ 5 ಜನ ಮೃತಪಟ್ಟಿದ್ರು. ಕೋಲಾರದಲ್ಲಿ ಪ್ರತೀಕ್ ಜೋಶಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಗ್ತಾ ಇದೆ. ಕೋಲಾರದಲ್ಲಿ ವೈದ್ಯಕೀಯ ಪಿಜಿ ಮಾಡಿದ್ದ ಪ್ರತೀಕ್ ಜೋಶಿ ದೇವರಾಜು ಅರಸು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪಿಜಿಯನ್ನು ಮಾಡಿದ್ರು. 2005ರಲ್ಲಿ ರೇಡಿಯಾಲಜಿ ಪಿಜಿ ಕೋರ್ಸ್ ಮಾಡಿದ್ರು ಪ್ರತೀಕ್ ಜೋಶಿ. ಕಾಲೇಜು ಆಡಳಿತ ಮಂಡಳಿಯಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಗ್ತಾ ಇದೆ. ಪ್ರತೀಕ್ ಫೋಟೋಗೆ ಪುಷ್ಪ ನಮನವನ್ನು ಸಲ್ಲಿಸಿದ್ದಾರೆ ಸಿಬ್ಬಂದಿ ಮತ್ತೆ ವಿದ್ಯಾರ್ಥಿಗಳು. ಅವರು ಕಾಲೇಜಿನಲ್ಲಿ ಕಲ್ತಿರೋದ್ರಾಗಿರೋದ್ರಿಂದಾಗಿ, ಪಿಜಿ ಮಾಡಿರೋದ್ರಿಂದಾಗಿ ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರು ಓದಿದ ವೈದ್ಯಕೀಯ ಕಾಲೇಜಿನಲ್ಲಿ. ಪ್ರತೀಕ್ ಜೋಶಿ ಇನ್ನೇನು ಲಂಡನ್ನಲ್ಲಿ ಹೋಗಿ ಸೆಟ್ಲ್ ಆಗಬೇಕಾಗಿತ್ತು. ತಮ್ಮ ಧರ್ಮಪತ್ನಿ ಮತ್ತೆ 3 ಜನ ಮಕ್ಕಳ ಜೊತೆಯಲ್ಲಿ ನಿನ್ನೆ ಅವರು ಹೊರಟಿದ್ರು. ಆದರೆ ಭೀಕರ ವಿಮಾನ ಅಪಘಾತದಲ್ಲಿ ಅವರು ಮೃತಪಟ್ಟಿದ್ರು, ಸಜೀವ ದಹನ ಹೊಂದಿದ್ರು. ಅವರ ಮತ್ತೆ ಕರ್ನಾಟಕದ ನಂಟು ಏನು ಕೇಳಿದ್ರೆ, ಅವರು ಕರ್ನಾಟಕದಲ್ಲಿ MBBS ಮಾಡಿದ್ರು, ಪಿಜಿ ಕೂಡ ಮಾಡಿದ್ರು. ಹಾಗಾಗಿ ಕೋಲಾರದ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರತೀಕ್ ಜೋಶಿ ಅವರ ನಿಧನಕ್ಕೆ ಈಗ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಗ್ತಾ ಇದೆ.